ಆತ್ಮೀಯರೇ, ನನ್ನ ವತಿಯಿಂದ ಕೂಡ ತಮಗೆಲ್ಲರಿಗೂ ಈ ಪತ್ರಿಕಾಗೋಷ್ಠಿಗೆ ಮತ್ತೊಮ್ಮೆ ಹಾರ್ದಿಕ ಸ್ವಾಗತವನ್ನು ಬಯಸುತ್ತಾ, ಇವತ್ತೇನು ನಿನ್ನೆಯಿಂದ ಕರ್ನಾಟಕ ರಾಜ್ಯದಲ್ಲಿ ಮುಖ್ಯಮಂತ್ರಿಗಳ ಬದಲಾವಣೆ ಸುದ್ದಿಯನ್ನು ಹರಿದಾಡ್ತಾ ಇದೆ. ಅದಕ್ಕೆ ಸಂಬಂಧಪಟ್ಟಂತೆ ವಿಜಯಪುರ ಜಿಲ್ಲಾ ಅಹಿಂದ ಘಟಕದಿಂದ ನಾವು ನಮ್ಮ ಅಭಿಪ್ರಾಯಗಳನ್ನ ವ್ಯಕ್ತಪಡಿಸಲಿಕ್ಕೆ ಇಚ್ಛೆ ಪಡ್ತೇವೆ. ಇವತ್ತು ಸಮಾಜವಾದ ಗರಡಿಯಲ್ಲಿ ಬೆಳೆದಂತ ಸಿದ್ದರಾಮಯ್ಯನವರು ರೈತ ಕುಟುಂಬದಿಂದ, ಅತ್ಯಂತ ಬಡ ಕುಟುಂಬದಿಂದ ಬಂದು 4 ದಶಕಗಳವರೆಗೆ ಕರ್ನಾಟಕದ ಜನರ ನಾಡಿ ಮಿಡಿತವನ್ನ ಅರ್ಥಕೊಂಡು ಈ ನಾಡಿನ ಶೋಷಿತ ವರ್ಗಗಳ ಪರವಾಗಿ, ಧ್ವನಿ ಇಲ್ಲದ ಜನರ ಪರವಾಗಿ, ನಮ್ಮೆಲ್ಲರ ಸ್ವಾಭಿಮಾನದ ಸಂಕೇತವಾಗಿ ಅವರು ರಾಜಕಾರಣವನ್ನು ಮಾಡಿ ಇವತ್ತು ಮುಖ್ಯಮಂತ್ರಿಯಾಗಿ ಅತ್ಯಂತ ಯಶಸ್ವಿಯಾಗಿ ಕಾರ್ಯನಿರ್ವಹಿಸ್ತಾ ಇದ್ದಾರೆ. ಇವತ್ತು ಸಿದ್ದರಾಮಯ್ಯನವರು ಕೇವಲ ಮುಖ್ಯಮಂತ್ರಿ ಅಂತ ಅವ್ರನ್ನ ಪರಿಗಣಿಸುವ ಬದಲಾಗಿ ಅವರೊಬ್ಬರು ಮಾಸ್ ಲೀಡರ್, ಕರ್ನಾಟಕ ರಾಜಕಾರಣದಲ್ಲಿ ಕಂಡಂತ ಒಂದು ಪ್ರಭಾವಿ ರಾಜಕಾರಣಿ. ಈಗೇನು ಮುಖ್ಯಮಂತ್ರಿಗಳ ಬದಲಾವಣೆ ಆಗ್ಬೇಕು ಅಥವಾ ಚರ್ಚೆ ನಡೀತಾ ಇದೆ, ಸುದ್ದಿ ಯಾವುದೋ ಖಚಿತ ಯಾರಿಗೂ ಗೊತ್ತಿಲ್ಲ, ಆ ಸುದ್ದಿಯ ಆಧಾರದ ಮೇಲೆ ಮಾತಾಡೋದಾದ್ರೆ, ಸಿದ್ದರಾಮಯ್ಯನವರು ತಮ್ಮ ವರ್ಚಸ್ವಿ ಪ್ರಭಾವದಿಂದ ಡಿ.ಕೆ. ಶಿವಕುಮಾರ್ ಅವರು ಮತ್ತು ಅವರು ಸೇರಿ ಬಂಪರ್ ಮೆಜಾರಿಟಿ 136 ಸೀಟ್ ತಗೊಂಡ್ಬಂದು ಮುಖ್ಯಮಂತ್ರಿ ಆಗಿ, ಆಮೇಲೆ ಚುನಾವಣಾ ಸಂದರ್ಭದಲ್ಲಿ ಕೊಟ್ಟಂತ ಎಲ್ಲಾ ಗ್ಯಾರಂಟಿಗಳನ್ನ ಅತ್ಯಂತ ಯಶಸ್ವಿಯಾಗಿ ಇವತ್ತು 3 ವರ್ಷಗಳು ಆಯ್ತು, ಎಲ್ಲೂ ಅದಕ್ಕೆ ಚ್ಯುತಿ ಬರದ ಹಾಗೆ ನುಡಿದಂತೆ ನಡೆದಂತ ಸರ್ಕಾರ ಅಥವಾ ನುಡಿದಂತೆ ನಡೆದಂತ ಯಾರಾದ್ರೂ ನಾಯಕರಿದ್ದರು ಸಿದ್ದರಾಮಯ್ಯನವರು. ಎಷ್ಟೇ ಆರ್ಥಿಕ ಒತ್ತಡಗಳು ಇದ್ರೂ ಕೂಡ ಬಡವರಿಗಾಗಿ, ರಾಜ್ಯದ ಜನರಿಗಾಗಿ ನಾವು ಒಂದು ಭರವಸೆಗಳನ್ನು ಕೊಟ್ಟಿದ್ದೇವೆ, ಅದಕ್ಕೆ ತೊಂದರೆ ಆಗಬಾರ್ದು, ನಿಲ್ಲಬಾರ್ದು ಅನ್ನಂತ ಒಂದು ವಿಚಾರದಿಂದ ಅತ್ಯಂತ ಯಶಸ್ವಿಯಾಗಿ ಎಲ್ಲಾ ಗ್ಯಾರಂಟಿಗಳನ್ನ, ಭಾಗ್ಯಗಳನ್ನ ಮುಂದುವರ್ಸ್ಕೊಂಡು ಹೋಗ್ತಾ ಇರೋದು ನಮ್ಗೆಲ್ಲರಿಗೂ ಒಂದು ಹೆಮ್ಮೆಯ ವಿಚಾರ, ಒಂದು ಸಂತೋಷದ ವಿಚಾರ. ಅದರ ಜೊತೆಗೆ ಸಿದ್ದರಾಮಯ್ಯನವರು ಅವರ ಕನಸಿನ ಕೂಸು ಈ ಒಟ್ಟಾರೆ ನಮ್ಮ ಪತ್ರಿಕಾಗೋಷ್ಠಿಯ ನಮ್ಮ ಅಭಿಪ್ರಾಯ ವ್ಯಕ್ತಪಡಿಸುವಲ್ಲಿ ಅತ್ಯಂತ ನಾವು ಹೆಚ್ಚು ಒತ್ತು ಕೊಟ್ಟು ಹೇಳುವಂತ ವಿಷಯ ಏನಪ್ಪಾ ಅಂತಂದ್ರೆ, ಅವರು ಕರ್ನಾಟಕ ರಾಜ್ಯದಲ್ಲಿ ಜಾತಿ ಗಣತಿಯನ್ನ ಮಾಡಿಸ್ಬೇಕು ಅಂತ ಹೇಳಿ ಅವ್ರ ಕನಸಿನ ಕೂಸಾಗಿತ್ತು. ಅವರು ಮೊದಲು ಉಪಮುಖ್ಯಮಂತ್ರಿ ಆಗಿದ್ದಾಗೂ ಕೂಡ ಈ ಜಾತಿ ಗಣತಿಯನ್ನ ವರದಿಗಾಗಿ ಅಂದಿನ ಸಂದರ್ಭದಲ್ಲಿ ಅವರು 3 ಕೋಟಿ ರೂಪಾಯಿಗಳನ್ನ ತೆಗೆದಿಟ್ಟು ಜಾತಿ ಗಣತಿಗೆ ಚಾಲನೆ ಕೊಟ್ಟಿದ್ರು. ಅದರ ನಂತರ 2013-18ರಲ್ಲಿ ಅವರು ಮುಖ್ಯಮಂತ್ರಿಗಳು ಇರುವಾಗ ವರದಿ ತಯಾರಾಗಲಿಲ್ಲ. ಮುಂದೆ ಕಾಂತರಾಜ್ ವರದಿ ಅದು ಸರಿಯಾಗಿಲ್ಲ ಅಂತ ಅದನ್ನ ಬಿಟ್ಟು ಈಗ ಮತ್ತೆ ನಾಯಕ್ ಅವರ ನೇತೃತ್ವದಲ್ಲಿ ವರದಿ ಅದು ಇಡೀ ರಾಜ್ಯಾದ್ಯಂತ ವರದಿಯನ್ನ ಮಾಡಿ ಈಗ ಸಲ್ಲಿಕೆ ಆಗಿದೆ. ಬರೇ ಜಾತಿ ವರದಿ ಆದ್ರೆ ಮಾತ್ರ ಸಾಕಾಗುದಿಲ್ಲ. ನಿಮ್ಗೆಲ್ಲ ಗೊತ್ತಿರುವಂತೆ ವರದಿ ಅನುಷ್ಠಾನ ಆಗ್ಬೇಕು. ಅನುಷ್ಠಾನ ಆಗ್ಬೇಕಾದ್ರೆ ಯಾರು ಅದಕ್ಕೆ ಮುತುವರ್ಜಿ ವಹಿಸಿದ್ರು, ಯಾರು ಅದಕ್ಕೆ ಹೆಚ್ಚು ಒಂದು ಅದನ್ನ ನನಸು ಮಾಡ್ಬೇಕಂತ ಇಚ್ಛಾ ಪಡಿಸಿದ್ರು, ಅವರು ಆ ಸ್ಥಾನದಲ್ಲಿ ಕೂತಾಗ ಮಾತ್ರ ಅದು ಸಾಧ್ಯ ಇದೆ ಅನ್ನಂತ ಒಂದು ಅಭಿಪ್ರಾಯ ಇಡೀ ರಾಜ್ಯದ ಎಲ್ಲೆಡೆ ಇದೆ. ಅದಕ್ಕಾಗಿ ಜಾತಿ ಗಣತಿ ಇದು ಅನುಷ್ಠಾನ ಯಶಸ್ವಿಯಾಗಿ ಆಗೋ ಸಲುವಾಗಿ ಕಾಂಗ್ರೆಸ್ ಪಕ್ಷದ ವರಿಷ್ಠರಲ್ಲಿ ನಾವು ವಿಜಯಪುರ ಜಿಲ್ಲಾ ಅಹಿಂದ ಘಟಕದಿಂದ ಅತ್ಯಂತ ವಿನಯಪೂರ್ವಕವಾಗಿ ಒಂದು ವಿನಂತಿಯನ್ನು ಮಾಡ್ಕೊಳ್ತೇವೆ. ಕರ್ನಾಟಕದಲ್ಲಿ ಜಾತಿ ಗಣತಿ ಅನುಷ್ಠಾನ ಆಗೋ ಸಲುವಾಗಿ ಸಿದ್ದರಾಮಯ್ಯರು ಇನ್ನೂ ಮುಂದುವರಿಲಿಕ್ಕೆ ತಾವು ಅವಕಾಶ ಕೊಡಬೇಕು ಅನ್ನಂತ ಮಾತನ್ನ ಈ ಸಂದರ್ಭದಲ್ಲಿ ನಾವು ಹೈಕಮಾಂಡ್ಗೆ, ವರಿಷ್ಠರಿಗೆ ಅತ್ಯಂತ ವಿನಯಪೂರ್ವಕವಾಗಿ ಕೇಳಲಿಕ್ಕೆ ಇಚ್ಛೆ ಪಡ್ತೇವೆ. ಯಾಕಂದ್ರೆ ಪ್ರಜಾಪ್ರಭುತ್ವದಲ್ಲಿ ಎಲ್ಲೂ ಕೂಡ
ಜನಸಂಖ್ಯೆ ಆಧಾರಿತವಾಗಿ ಬಹುಮತದ ಆಧಾರದ ಮೇಲೆ ಎಲ್ಲ ನಿರ್ಣಯ ಆಗೋದು. ಇಲ್ಲಿವರೆಗೆ ಹೆಚ್ಚಿನ ಬಹುಸಂಖ್ಯಾತರಿದ್ರೂ ಕೂಡ ಯಾವ ಜನಾಂಗ ಎಷ್ಟಿದೆ, ಅವ್ರ ಶೈಕ್ಷಣಿಕ ಮಟ್ಟ ಏನು, ಅವ್ರ ಆರ್ಥಿಕ ಪರಿಸ್ಥಿತಿ ಅನ್ನೋದು ಗೊತ್ತಾಗಿಲ್ಲ. ಆ ಒಂದು ನಿಖರವಾದಂತ ವರದಿ ಕೈ ಸೇರಿದ್ರೆ ಮುಂದಿನ ಪೀಳಿಗೆಗೆ, ಅವರ ಭವಿಷ್ಯತ್ತಕ್ಕೆ ಮತ್ತು ಸರ್ಕಾರದ ಯೋಜನೆಗಳಿಗೆ ಯಾವ ಸೆಕ್ಟರ್ಗೆ ನಾವು ಹೆಚ್ಚು ಹಣ ತೆಗೆದಿಡಬೇಕು ಅನ್ನೋದ್ರ ಬಗ್ಗೆ ಒಂದು ನಿಖರವಾದ ಒಂದು ಅಂಕಿಅಂಶಗಳ ಮೂಲಕ ಮುಂದಿನ ಯಶಸ್ವಿ ಹಾದಿಯನ್ನ ಸಾಗಬಹುದು. ಅದಕ್ಕಾಗಿ ಇವತ್ತೇನು ಜಾತಿ ಗಣತಿ ವರದಿ ಸಲ್ಲಿಕೆ ಆಗಿದೆ, ಅದು ಅನುಷ್ಠಾನಗೊಳ್ಳಿಕ್ಕೆ ಸಿದ್ದರಾಮಯ್ಯ ಅವರಿಗೆ ಹೆಚ್ಚಿನ ಒಂದು ಅವಕಾಶಗಳನ್ನು ಕೊಡಬೇಕು ಅಂತ ಹೇಳಿ ಮತ್ತೊಮ್ಮೆ ವಿನಂತಿಯನ್ನ ಈ ಸಂದರ್ಭದಲ್ಲಿ ಮಾಡ್ತಾ, ಮತ್ತು ಈಗ ನಾವು ಸಿದ್ದರಾಮಯ್ಯರ ಪದ ಇದೀವಿ ಅಂತ ಹೇಳಿದ್ವಿ, ನಮ್ಮದ ಹೇಳಿಕೆ ಯಾವುದೇ ಕಾಂಗ್ರೆಸ್ ಪಕ್ಷದ ವಿರೋಧನಲ್ಲ, ಡಿ ಕೆ ಶಿವಕುಮಾರ್ ಅವರ ವಿರೋಧನಲ್ಲ, ಮತ್ತೆ ಯಾರು ವಿರೋಧನೂ ಅಲ್ಲ. ಇದು ಕೇವಲ ಜಾತಿ ಗಣತಿ, ಇದು ಈ ರಾಜ್ಯದ ಬಹುಸಂಖ್ಯಾತ ಜನರ ಒಂದು ಆಸೆ. ಬಹಳಷ್ಟು ವರ್ಷಗಳಿಂದ ನಾವು ಆಸೆಗಳಿಂದ ನೋಡ್ತಾ ಇದೀವಿ ಇದು ವರದಿ ಅನುಷ್ಠಾನಕ್ಕೆ ಬರಬೇಕು ಅಂತೇಳಿ. ಅದಕ್ಕೆ ಯಾವ ರೀತಿ ದೇವರಾಜ್ ಅರಸ್ ಅವರ ಸಂದರ್ಭದಲ್ಲಿ LG ಹಾವನೂರ್ ಅವರು ಕೊಟ್ಟಂತ ವರದಿಯನ್ನೇ ಅನುಷ್ಠಾನ ಮಾಡಿದ್ದ ಪರಿಣಾಮವಾಗಿ ಇವತ್ತು ಕರ್ನಾಟಕ ರಾಜ್ಯ ಇಡೀ ದೇಶದಲ್ಲೇ ಇಷ್ಟೊಂದು ಅತ್ಯಂತ ಶಿಕ್ಷಣದಲ್ಲಿ ಅಥವಾ ಆರ್ಥಿಕ ರಂಗದಲ್ಲಿ ತಕ್ಕ ಮಟ್ಟಿಗೆ ನಾವು ಮುಂದುವರೆದಿದ್ದೇವೆ. ಇವತ್ತು ಹಾಸ್ಟೆಲ್ಗಳು ಪರಿಕಲ್ಪನೆ ಏನಾದರೂ ಕರ್ನಾಟಕದಲ್ಲಿ ಸಮಾಜ ಕಲ್ಯಾಣ ಇಲಾಖೆ ವತಿಯಿಂದ ಆಗಿದ್ರೆ ಅದು ದೇವರಾಜ ಅರಸ್ ಕಾಲದಲ್ಲಿ ಮತ್ತು ಹಾವನೂರು ವರದಿಯ ಫಲವಾಗಿ ಇವತ್ತು ಹಾಸ್ಟೆಲ್ಗಳನ್ನ ನಾವು ಕಂಡಿದ್ದೇವೆ. ಎಲ್ಲರೂ ಸಹ ನಾವು ಹಾಸ್ಟೆಲ್ ಕಲ್ತು ಈ ಮಟ್ಟಕ್ಕೆ ಶಿಕ್ಷಣ ಪಡೆದಿದ್ದೇವೆ. ಅದಕ್ಕಾಗಿ ಮತ್ತು ಸಮಾಜ ಕಲ್ಯಾಣ ಇಲಾಖೆ ಅನ್ನೋದು ಸೃಷ್ಟಿಯಾಗಿದೆ ದೇವರಾಜ ಅರಸ್ ಕಾಲದಲ್ಲಿ. ಅದರ ಕನಸಿನ ಕೂಸೆ LG ಹಾವನೂರು ಅವರು. ಅದಕ್ಕಾಗಿ ಯಾವ ರೀತಿ LG ಹಾವನೂರು ವರದಿ ರಾಜ್ಯದಲ್ಲಿ ಪ್ರಗತಿಗೆ ಕಾರಣ ಆಗಿದೆ, ಆ ಕಾರಣಕ್ಕೆ ಇವತ್ತಿನ ಕರ್ನಾಟಕದ ನಮ್ಮ ಜಾತಿ ಗಣತಿ ವರದಿ ಕೂಡ ಕರ್ನಾಟಕ ಇನ್ನೂ ಹೆಚ್ಚಿನ ಒಂದು ಉತ್ತುಂಗಕ್ಕೆ ಹೋಗಲು ಸಾಧ್ಯ ಆಗ್ತದೆ. ದಯವಿಟ್ಟು ಅದು ಇಂಪ್ಲಿಮೆಂಟ್ ಮಾಡಲಿಕ್ಕೆ ಅವಕಾಶ ಕೊಡಬೇಕು ಅನ್ನೋಂತ ಮಾತನ್ನ ಮತ್ತೊಮ್ಮೆ ಈ ವೇದಿಕೆ ಮೂಲಕ ತಮ್ಮ ಮೂಲಕ ನಾವು ಹೈಕಮಾಂಡ್ಗೆ ಒಂದು ವಿನಂತಿಯನ್ನು ಮಾಡಲಿಕ್ಕೆ ಇಚ್ಛೆ ಪಡ್ತೇವೆ. ಮತ್ತೆ ಇದ್ರ ಜೊತೆಗೆ ಈಗ ಕಾಂಗ್ರೆಸ್ ಪಕ್ಷದಿಂದ ಎಲ್ಲೆಲ್ಲಿ ಮುಖ್ಯಮಂತ್ರಿಗಳು ಇದ್ದಾರೆ ಅಲ್ಲಿ ಸಿದ್ದರಾಮಯ್ಯರನ್ನ ಹೊರತುಪಡಿಸಿ ಹಿಂದುಳಿದ ವರ್ಗಕ್ಕೆ ಸೇರಿದವರು ಯಾರಿಲ್ಲ. ತೆಲಂಗಾಣ ಆಗಿರ್ಬೋದು, ಕೇರಳ ಆಗಿರ್ಬೋದು, ಮತ್ತು ಬೇರೆ ಕಡೆ ಆಗಿರ್ಬೋದು. ಮತ್ತು ಕಾಂಗ್ರೆಸ್ ಪಕ್ಷದ ಸಿದ್ಧಾಂತನೂ ಕೂಡ ಹಿಂದುಳಿದ ವರ್ಗ, ದಲಿತರು, ಅಲ್ಪಸಂಖ್ಯಾತರ ಪರವಾಗಿ ಯಾವಾಗಲೂ ಇವರ ಸಮರ್ಥನೆ ಆಗಲಿ ಅಥವಾ ಈ ವರ್ಗಗಳನ್ನ ಮೇಲೆತ್ತುವಾಗಲಿ ಯಾವಾಗಲೂ ಈ ವರ್ಗದ ಪರವಾಗಿದ್ದಂತ ಪಕ್ಷದ ಸಿದ್ಧಾಂತ. ಅದಕ್ಕೆ ಆ ಒಂದು ಸಮಬಾಳು ಸಮಪಾಲು ಸಿದ್ಧಾಂತ ಈ ಕಾಂಗ್ರೆಸ್ ಪಕ್ಷದಲ್ಲಿ ಇದೆ ಅನ್ನೋ ಕಾರಣಕ್ಕಾಗಿನೇ ಇವತ್ತು ಅಹಿಂದ ವರ್ಗ ಇಷ್ಟೊಂದು ದೊಡ್ಡ ಮಟ್ಟದಲ್ಲಿ ಕಾಂಗ್ರೆಸ್ ಪಕ್ಷದ ಸದಾ ಬೆನ್ನೆಲುಬಾಗಿ ನಿಂತಿದ್ದು ನಮ್ಗೆಲ್ಲರಿಗೂ ಗೊತ್ತಿರುವಂತ ವಿಚಾರ. ಅದಕ್ಕಾಗಿ ಸಿದ್ದರಾಮಯ್ಯರು ಕೂಡ ಹಿಂದುಳಿದ ವರ್ಗದಿಂದ ಬಂದಂತವ್ರು. ಅದಕ್ಕೆ ಸಿದ್ದರಾಮಯ್ಯರನ್ನ ಈ ಸಂದರ್ಭದಲ್ಲಿ ತಾವೇನಾದ್ರೂ ಅಲ್ಲಿಂದ ತೆಗೆದ್ರೆ ಅದು ಕಾಂಗ್ರೆಸ್ ಪಕ್ಷದ ಸಿದ್ಧಾಂತಕ್ಕೆ ವ್ಯತಿರಿಕ್ತ ಆಗ್ತದೆ ಅನ್ನೋಂತ ಅಭಿಪ್ರಾಯ ನಮ್ದು. ಅದಕ್ಕಾಗಿ ಮತ್ತು ಸಿದ್ದರಾಮಯ್ಯವರು ಕೂಡ ತಮ್ಮ ಸುದೀರ್ಘ ರಾಜಕಾರಣದಲ್ಲಿ ಅತ್ಯಂತ ಪ್ರಾಮಾಣಿಕವಾಗಿ ಹೇಳ್ಬೇಕಾದಂತ ವಿಚಾರಗಳನ್ನ ಯಾವುದೇ ಒಂದು ಭಯ ಇಲ್ಲದೆ ನಿರ್ಭಯವಾಗಿ ನಿರ್ಭೀಡೆಯಿಂದ ಗಟ್ಟಿತನದಿಂದ ಒಂದು ತಾವು ನಂಬಿದಂತ ಸಿದ್ಧಾಂತವನ್ನ ಪ್ರತಿಪಾದನೆ ಮಾಡಂತ ಬಂದಂತ ನಾಯಕರವರು. ಅದಕ್ಕೆ ಆ ನಾಯಕರಿಗೆ ಅವಧಿ ಪೂರ್ಣ ಮಾಡುವ ಅವಕಾಶ ಕೊಡಬೇಕು ಅನ್ನಂತ ಮಾತನ್ನ ಮತ್ತೊಮ್ಮೆ ತಮ್ಮ ಮೂಲಕ ಹೇಳಿಕೆ ಇಚ್ಛೆ ಪಡ್ತೇನೆ. ಮತ್ತು ಈಗ ಈ ವರ್ಗದ ನಾಯಕರಿಗೆ ಈ ಏನು ಸುದ್ದಿ ಆಧಾರ ಮೇಲೆ ಮಾತಾಡೋದು ಯಾವ್ದಾದ್ರು ಖಚಿತ ಯಾವುದಿಲ್ಲ, ಅದು ಏನಾದ್ರು ಅವ್ರಿಗೆ ಗೊತ್ತು. ಒಂದೊಮ್ಮೆ ಇವರನ್ನ ಈ ಸಂದರ್ಭದಲ್ಲಿ ನಮ್ಗೆ ಯಾಕೋ ರೀಸನ್ ಗೊತ್ತಿಲ್ಲ, ಒಂದ್ ವೇಳೆ ತೆಗೆಯುವಂತ ಚರ್ಚೆ ನೀವು ಮಾಡಿದ್ರೆ ಅದು ಯಾವ ಕಾರಣಕ್ಕಾಗಿ ಅನ್ನೋದಾದ್ರೂ ನಮ್ಗೆ ಕರ್ನಾಟಕದ ಜನರಿಗೆ ಗೊತ್ತುಪಡಿಸ್ಬೇಕು. ನಮ್ಗೆ ರೀಸನ್ ಏನಂತ ಗೊತ್ತಾಗ್ತಾ ಇಲ್ಲ, ಚರ್ಚೆ ಯಾಕೆ ನಡೀತಾ ಇದೆ ಅಂತ ಗೊತ್ತಾಗ್ತಾ ಇಲ್ಲ. ಯಾವ ಕಾರಣಕ್ಕಾಗಿ ಸಿದ್ದರಾಮಯ್ಯ ಅವ್ರನ್ನ ತಾವು ತೆಗಿಲಿಕ್ಕೆ ಸುದ್ದಿ ಆಧಾರದ ಮೇಲೆ ಮಾತಾಡೋದಾದ್ರೆ ಈ ಚರ್ಚೆ ಯಾಕೆ ನಡೀತಾ ಇದೆ, ಸಿದ್ದರಾಮಯ್ಯ ಅವ್ರನ್ನ ತಾವು ಯಾವ ಕಾರಣಕ್ಕೆ ತೆಗಿಲಿಕ್ಕೆ ಬಯಸ್ತೀರಿ ಅನ್ನೋದನ್ನ ಕೇವಲ ಅಹಿಂದ ವರ್ಗಕ್ಕೆ ಮಾತ್ರ ಅಲ್ಲ, ಅಹಿಂದ ವರ್ಗ ಅಂತೂ ನಾವು ಬಹಳ ಗಟ್ಟಿತನದಿಂದ ಕೇಳ್ತಾ ಇದೀವಿ. ಯಾವ ಕಾರಣಕ್ಕಾಗಿ ತೆಗಿತೀರಿ, ಸಿದ್ದರಾಮಯ್ಯ ಅವ್ರ ತಪ್ಪೇನು ಅದನ್ನ ಹೇಳಬೇಕು. ಮತ್ತು ರಾಜ್ಯದ ಜನರಿಗೆ ಕೂಡ ತಾವು ವಿಷಯ ಸ್ಪಷ್ಟಪಡಿಸಬೇಕು, ಯಾವ ಕಾರಣದಿಂದ ತಾವು ಬದಲಾಗ್ತಾ ಇದ್ದೀರಿ. ನಾಯಕತ್ವ ಬದಲಾವಣೆಗೆ ಜನರು ಕೇಳ್ತಾ ಇದ್ದಾರೆ. ಮತ್ತು ಇನ್ನು 2 ವರ್ಷದಲ್ಲಿ ನಾವು ಚುನಾವಣೆ ಹೋಗ್ತಾ ಇದ್ದೀವಿ. 2 ವರ್ಷ ಚುನಾವಣೆ ಹೊಸ್ತಿಲದಲ್ಲಿ ನಾವು ಇದ್ದೀವಿ. ಈಗ 60% ಸಮಯ ಮುಗಿದು ಹೋಗಿದೆ. ಅದಕ್ಕಾಗಿ ಇದನ್ನ ಈ 2 ಅಂಶಗಳನ್ನ ಸ್ಪಷ್ಟಪಡಿಸಬೇಕು ಅನ್ನೋಂತ ಮಾತನ್ನ ಈ ಸಂದರ್ಭದಲ್ಲಿ ಹೇಳಿಕೆ ಇಚ್ಛೆ ಪಡ್ತೇನೆ.
ಡಿ ಕೆ ಶಿವಕುಮಾರ್ ಅವರ ಬ್ಲಾಗ್ನಲ್ಲಿ ಮತ್ತು ಅವರ ಸೋಷಿಯಲ್ ಮೀಡಿಯಾದ ಲಿಂಕ್ನಲ್ಲಿ ನಾಳೆ ಅವರು ಪ್ರಕರಣ ಮಾಡ್ತಾರೆ ಅಂತ ಪೋಸ್ಟ್ಗಳನ್ನ ಮಾಡ್ತಾ ಇದ್ರು, ನೋಡ್ತಾ ಇದ್ರು. ಸರ್ ಅವರು ಅಥವಾ ಹೈಕಮಾಂಡ್ಗೆ ಚರ್ಚೆ ಮಾಡೋದಾಗಲಿ ಮೇಲೆ ಇರ್ತಕ್ಕಂಥ ರಾಷ್ಟ್ರ ರಾಜ್ಯ ಕಾರಣದಲ್ಲಿ ಚರ್ಚೆ ಆಗಿದೆಯಾ, ಒಪ್ಪಂದ ಆಗಿತ್ತಾ ಸರ್ ಅದಕ್ಕೆ ಯಾಕೆ ಆಗ್ಲಿಲ್ಲ ಅನ್ನೋದು ಆಯಾ ನಾಯಕರ ಅಭಿಮಾನಿಗಳು ತಮ್ಮ ನಾಯಕರು ಮುಖ್ಯಮಂತ್ರಿ ಆಗ್ಲಿ ಅದಕ್ಕಿಂತ ಹೆಚ್ಚಿನ ಹುದ್ದೆ ಹೋಗ್ಲಿ ಅಂತ ಬಯಸೋದು ಸಹಜ. ಅವರ ಅಭಿಮಾನಿಗಳು ಹಾಕ್ತಿರ್ತಾರೆ, ಅದಕ್ಕಾಗಿ ಅದನ್ನ ನಾವು ಪ್ರಶ್ನೆ ಮಾಡಕ್ ಬರೋದಿಲ್ಲ. ಅವ್ರ ಅಭಿಮಾನಿಗಳ ಅಭಿಪ್ರಾಯ ಅದು. ಅವರು ಡೇಟ್ ಸಮೇತ ಕೊಟ್ಟಿದ್ದಾರೆ, ನೋಡ್ತಾ ಇದ್ದೀವಿ. ಅದೇ ಸರ್ ಸತ್ಯ, ನಾವು ನೋಡಿದೀವಿ. ಅದು ಒಂದು ಸಿಎಂ ವಿರುದ್ಧ ಈ ರೀತಿ ಬದಲಾವಣೆ ಆಗ್ತದೆ ಅಂತ ನಾಟ್ ಈಸಿ. ಅದೇ ಹೇಳ್ತಾರೆ ಸರ್, ಅವ್ರ ಅಭಿಮಾನಿಗಳ ಅಭಿಪ್ರಾಯ ಅದು. ಅಭಿಮಾನಿಗಳ ಅಭಿಪ್ರಾಯ, ಅಧಿಕೃತ ಮುದ್ರೆ ಇಲ್ಲಿ ತನಕ ಖಚಿತ ಮಾಹಿತಿ ಎಲ್ಲಿಲ್ಲ. ನಾವು ಅದೇ ಸರ್, ಸೋಷಿಯಲ್ ಮೀಡಿಯಾದಲ್ಲಿ ಸ್ವಾಭಾವಿಕವಾಗಿ ಅವ್ರ ಬೆಂಬಲಿಗರು ಹಾಕ್ತಿರ್ತಾರೆ, ಅದನ್ನ ಪ್ರಶ್ನೆ ಮಾಡೋದಿಲ್ಲ. ಇಲ್ಲ, ಬೆಂಬಲಿಗರು ಹೆಂಗ್ ಗೊತ್ತಾ ಸರ್, ಕ್ಲೋಸ್ ಡೋರ್ ಮೀಟಿಂಗ್ ನಿನ್ನೆ ದಿಲ್ಲಿಯಲ್ಲಿ ಆಗಿದ್ದು ಸಾಕಷ್ಟು ಮಂದಿ ಮೀಡಿಯಾ ಮಿತ್ರರಿಗೆ ಗೊತ್ತಿಲ್ಲ. ಅಲ್ಲಿ ಕ್ಲೋಸ್ ಡೋರ್ ಮೀಟಿಂಗ್ ಅಲ್ಲಿ 1-to-1 ಆಗಿದೆ ಅಂತ ಹೇಳ್ತಾರೆ, ಇಬ್ರು ಒಟ್ಟಿಗೆ ಆಗಿದೆ ಅಂತ ಹೇಳ್ತಾರೆ. ಅವ್ರ ಜೊತೆಗೆ ಹೋದಂತ ಮಂತ್ರಿಗಳು ಶಾಸಕರು ಕೂಡ ಕೆಳಗಿನ ಫ್ಲೋರ್ ಅಲ್ಲಿ ಇದ್ರು, ಅದು ಮ್ಯಾಗ ನಡೀತಿ ಅಂತ ಹೇಳ್ತಾರೆ. ನಾವು ನಿನ್ನೆ ರಾತ್ರಿ ತನಕ ನೋಡ್ತಿದ್ದೀವಿ, ನಿಮ್ಮ ಎಲ್ಲಾ ಮಾಧ್ಯಮಗಳ ಚಾನಲ್ ಅಲ್ಲಿ ಖಚಿತ ಮಾಹಿತಿ ಯಾರಿಗೂ ಇರ್ಲಿಲ್ಲ. ಎಲ್ಲಾ ಚಾನಲ್ ಅಲ್ಲಿ ನಾವು ಮೇನ್ ಸ್ಟ್ರೀಮ್ ಚಾನಲ್ ನೋಡ್ತಾ ಇದ್ದೀವಿ, ಎಲ್ಲ ಅಂತೆ ಕಂತೆಗಳು ಸಂತೆ ಮೇಲೆ ನಡೀತಾ ಇತ್ತು ಚರ್ಚೆ. ಅದಕ್ಕೆ ಮತ್ತು ಇಲ್ಲಿ ತನಕ ಇಲ್ಲ ಸುದ್ದಿ ಈ 2 ದಿನಗಳಲ್ಲಿ ಅಥವಾ ಈ 24 hours ಅಲ್ಲಿ ಬಹಳ ಜೋರಾಗಿ ಇರೋದ್ರಿಂದ ನಾವು ಇದನ್ನ ನಮ್ಮ ಅಭಿಪ್ರಾಯವನ್ನ ವ್ಯಕ್ತಪಡಿಸುವಂತ ಸಂದರ್ಭ ಬಂತು. ಅದಕ್ಕೆ ತಮ್ಮ ಮೂಲಕ ನಮ್ಮ ಭಾವನೆಗಳನ್ನ, ನಮ್ಮ ಒಂದು ವಿಚಾರಗಳನ್ನ ವ್ಯಕ್ತಪಡಿಸಿದೀವಿ. ತಾವು ಕೂಡ ಇದನ್ನ ಹೆಚ್ಚಿನ ಒಂದು ಪ್ರಚಾರ ಕೊಡ್ಬೇಕಂತ ಹೇಳಿ ಎಲ್ಲ ಮಿತ್ರರಿಗೆ ಅತ್ಯಂತ ವಿನಯಪೂರ್ವಕವಾಗಿ ಸ್ವಾಭಾವಿಕವಾಗಿ ಅಹಿಂದ ವರ್ಗ ಹೇಳಿದ್ನಲ್ಲ, ಈಗ ಬೇಜಾರಾಗ್ತದೆ. ಯಾಕಂದ್ರೆ ಅಹಿಂದ ವರ್ಗಗಳನ್ನ, ಈ ವಿಚಾರಧಾರೆಯನ್ನ ಎಲ್ಲ ಛಿದ್ರವಾಗಿ ಹೋದಂತ ಎಲ್ಲ ಸಣ್ಣ ಪುಟ್ಟ ಸಮಾಜಗಳನ್ನ ಈ ರಾಜ್ಯದಲ್ಲಿ ಒಂದುಗೂಡಿಸಿದಂಥವ್ರು, ಒಗ್ಗೂಡಿಸಿದಂಥವ್ರು, ಅವರಿಗೆ ಒಂದು ಧೈರ್ಯ ತುಂಬಿದಂಥವ್ರು ಸಿದ್ದರಾಮಯ್ಯನವರು. ಅದು ರಾಜಕೀಯ ಅವಕಾಶಕ್ಕೂ ಕೂಡ ಕಾರಣ ಆಯ್ತು. ಮತ್ತು ಸಾಕಷ್ಟು ಜನರನ್ನ, ಆ ಕೆಳವರ್ಗದಿಂದ ಬಂದಂತ ಜನರನ್ನ ಹುಡುಕಿ ತಮಗೆ ಎಷ್ಟು ಸಾಧ್ಯ ಆದ ಮಟ್ಟಿಗೆ ಅವಕಾಶವನ್ನು ಕಲ್ಪಿಸಿಕೊಟ್ಟಿದ್ದಾರೆ. ಅಹಿಂದ ವರ್ಗ ಬೇಜಾರಾಗ್ತದೆ ಅನ್ನೋಂಥದ್ದು ಇದು ಖಂಡಿತ ಸತ್ಯ. ಇದು ಅದರಲ್ಲೇ ಅಹಿಂದ ವರ್ಗದವ್ರು ಮತ್ತೆ ನಾವು ಅಹಿಂದ ನಮ್ಮ ವಿಚಾರಗಳು ಇದ್ದಾಗ ಅದು ನಾವು ಹೈಕಮಾಂಡ್ ನಿರ್ಧಾರ ಅವ್ರು ಯಾರನ್ನ ಮಾಡಿದ್ರು ಸ್ವಾಗತ ಮಾಡ್ತೀವಿ. ಬಟ್ ನಮ್ದು ಅಭಿಪ್ರಾಯ ಸಿಕ್ಕಂತ ಅವಕಾಶವನ್ನ ಪೂರ್ಣಿ ಮಾಡ್ಲಿಕ್ಕೆ, ಮತ್ತು ವಿಶೇಷವಾಗಿ ನಾವೊಂದು ಈ ಸಿದ್ಧಾಂತದ ಆಧಾರ ಮೇಲೆ ಮಾತಾಡ್ತಾ ಇದೀವಿ. ಏನು ರಾಹುಲ್ ಗಾಂಧಿ ಅವರು ಕೂಡ ಇಡೀ ದೇಶದಲ್ಲಿ ಹೋದಾಗೆಲ್ಲ ಕೂಡ ಜಾತಿ ಗಣತಿ ಪರವಾಗಿ ಮಾತಾಡ್ತಾ ಇದ್ದೀರಿ. ಇಲ್ಲಿ ಕೂಡ ಅನುಷ್ಠಾನ ಆಗಲಿಕ್ಕೆ ಒಂದು ಅವಕಾಶ ಸಿಕ್ಕಿದೆ, ಮತ್ತು ಕರ್ನಾಟಕದಲ್ಲಿ ಮೊದಲು ಧ್ವನಿ ಎತ್ತದವರೇ ಸಿದ್ದರಾಮಯ್ಯನವರು. ಅದಕ್ಕೆ ಅದ್ರ ಪೂರ್ಣ ಅವಧಿ ಪೂರೈಸಿದ್ರೆ ಇದು ಜಾತಿ ಗಣತಿ ಅನುಷ್ಠಾನ ಇನ್ನೂ ಕಾಂಗ್ರೆಸ್ ಬಲಿಷ್ಠ ಆಗ್ತದೆ. ಆಮೇಲೆ ಇಲ್ಲಿ ಕೂಡ ವಿರೋಧ ಪಕ್ಷದ ಗೊತ್ತಿದೆ, 28ಕ್ಕೂ ಕೂಡ ಖಚಿತವಾಗಿ ನಾವು ಕಾಂಗ್ರೆಸ್ ಪಕ್ಷನೇ ಅಧಿಕಾರ ಬರ್ತೇವೆ ಅಂತ ಹೇಳಿ ಇನ್ನೂ ಒತ್ತಿ ಹೇಳ್ಬೋದು. ಈ ರಾಜ್ಯದ ರಾಜಕೀಯ ಇತಿಹಾಸದಲ್ಲಿ ಸಿದ್ದರಾಮಯ್ಯ ಅವರಿಗೆ ಸಿಕ್ಕಂತ ಅವಕಾಶಗಳು ಯಾರಿಗಾದ್ರೂ ಸರ್ 8 ವರ್ಷ ಸಿಕ್ಕಿದೆ ಈಗ ಅವಕಾಶ. ಇಷ್ಟು ಸುದೀರ್ಘಾವಧಿ ಕಾಂಗ್ರೆಸ್ ಇತಿಹಾಸದೊಳಗೆ ಅಥವಾ ಬಿಜೆಪಿ ಇತಿಹಾಸದೊಳಗೆ ಸಿಕ್ಕಿದ ಬಗ್ಗೆ ನಮಗೆ ಸಂತೋಷ, ಹೆಮ್ಮೆನೂ ಇದೆ. ಕಾಂಗ್ರೆಸ್ ಪಕ್ಷಕ್ಕೇನೋ ಆಭಾರಿನೂ ಕೂಡ ಇದ್ದೇವೆ. ಒಬ್ಬ ಹಿಂದುಳಿದ ವರ್ಗದ ನಾಯಕನಿಗೆ ಇಷ್ಟೊಂದು ಅವಕಾಶ ಕೊಟ್ಟಿದ್ದೀರಿ. ಬಟ್ ಇದು ಜಾತಿ ವರದಿ ಅನುಷ್ಠಾನಗೊಳಿಸ್ಲಿಕ್ಕೆ ಇನ್ನು ಸ್ವಲ್ಪ ಸಮಯ ಕೊಟ್ರೆ ನಾವು ನಿಮಗೆ ಕೊನೆವರೆಗೂ ನಿಮ್ ಜೊತೆ ಇರ್ತೀವಿ. ವಿಲ್ ಬಿ ಥ್ಯಾಂಕ್ಫುಲ್ ಟು ಯು ಅಂತ ಹೇಳಿ ನಾವು ಹೇಳ್ತೀವಿ. ಮಾಹಿತಿ ಪ್ರಕಾರ ಅದನ್ನ ತಗೊಂಡೇ ಅವರು ರಿಸಲ್ಟ್ ಮಾಡ್ತಾ ಇದ್ದಾರೆ, ಅದನ್ನ ಕಂಪ್ಲೀಟ್ ಮಾಡಿನೇ ಅವ್ರು ನೆಕ್ಸ್ಟ್ ಸ್ಟೆಪ್ ಇಡೋದು. ಕಂಪ್ಲೀಟ್ ಅದೇ ಸರ್, ಅವ್ರ ಮನಸ್ಸಲ್ಲಿ ಏನಿದೆ ಅದು ಇಲ್ಲಿವರೆಗೆ ಬಹಿರಂಗ ಆಗಿಲ್ಲ. ಮತ್ತೆ ಅವ್ರು ಸ್ವಾಭಾವಿಕವಾಗಿ ಅದ್ರ ಅನುಷ್ಠಾನ ಆಗ್ಬೇಕಂತ ಅವ್ರ ವಿಚಾರ ಇದ್ದೇ ಇದೆ. ಮತ್ತೆ ಅವರೇ ರೈಸ್ ಮಾಡಂತ ವಿಷಯಗಳನ್ನ ಸರ್ ಎಕ್ಸೆಪ್ಟ್ ಮಾಡಬೇಕು. ಎಕ್ಸೆಪ್ಟ್ ಮಾಡಿದ್ರು ಕೂಡ ಅನುಷ್ಠಾನ, ಇಂಪ್ಲಿಮೆಂಟ್ ಇಸ್ ವೆರಿ ಇಂಪಾರ್ಟೆಂಟ್. ಬರೇ ವರದಿ ಅದೇ ಸರ್, ಆಡಳಿತ ಯಂತ್ರ ನೋಡ್ಕೊಳ್ಳುವಂತ ಸ್ಥಾನದಲ್ಲಿ ಆ ವಿಚಾರಧಾರಿಯವರು ಇರ್ಬೇಕು ಅನ್ನೋದು ನಮ್ಮ ಅಭಿಪ್ರಾಯ. ಇಂಪ್ಲಿಮೆಂಟೇಷನ್ ಜವಾಬ್ದಾರಿ ಇರೋದು ಆಡಳಿತ ಕಾರ್ಯಾಂಗದ ಜವಾಬ್ದಾರಿ, ಶಾಸಕಾಂಗ ಜವಾಬ್ದಾರಿ. ಇಂಪ್ಲಿಮೆಂಟೇಷನ್
ಅಕ್ಸೆಪ್ಟ್ ಮಾಡೋದು ಮಾತ್ರ ಶಾಸನ. ಇಲ್ಲ ಸರ್, ಆ ವಿಚಾರಗಳನ್ನ ಅದನ್ನ ಇಂಪ್ಲಿಮೆಂಟ್ ಮಾಡ್ಬೇಕಾದವರು, ಅದನ್ನ ಆದೇಶ ಮಾಡ್ಬೇಕಾದವರು, ನೀವು ಮುಂದುವರಿರಿ ಅನ್ಬೇಕಾದ್ರು. ಮಾಡಿ ಅವ್ರು ಮಾಡಿ ಸರ್ಕಾರ ಶಾಸಕ ಅದನ್ನ ಇಂಪ್ಲಿಮೆಂಟೇಷನ್ ಅಂದ್ರೆ ಈಗ ಅಕ್ಸೆಪ್ಟ್ ಮಾಡಿ ಕೊಟ್ಟ ನಂತರ ಇಂಪ್ಲಿಮೆಂಟೇಷನ್ ಆದ್ರೆ ಸರ್ಕಾರಕ್ಕೆ ಆಗುತ್ತೆ. ಇಲ್ಲ ಸರ್, ಇಲ್ಲ, ಇಲ್ಲ, ಇಲ್ಲ ಈಗ ಸರ್. ಸಾಕಷ್ಟು ಸರ್ಕಾರಗಳು ಬಂದ ಹೋಗಿರೋದಿಲ್ಲ ರೀ, ಆದ್ರ ಇಂಪ್ಲಿಮೆಂಟ್ ಮಾಡುವಂತ ಮನಸ್ಥಿತಿ ಯಾರಿಗೆ ಐತೆ ಅನ್ನೋದನ್ನ ಸರ್, ನಾವು ವರದಿ ಅರ್ಥ ಮಾಡ್ಕೊಳ್ಬೇಕಾಗತ್ತಿಲ್ಲ. ನಿಮಗೂ ಗೊತ್ತಿದೆ ಸರ್. ವಿಶೇಷವಾಗಿ ಸಿದ್ದರಾಮಯ್ಯನವ್ರನ್ನ ನಾವು ಯಾಕೆ ಬಯಸ್ತೀವಪ್ಪ ಅಂದ್ರೆ ಅಹಿಂದ ವರ್ಗದ ನಾಯಕರವರು. ಅವ್ರನ್ನ ಜನ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಜನರ ಪರವಾಗಿ ಇರ್ತಾರೆ, ಜನರ ಪರವಾಗಿ ಮಾತನಾಡ್ತಾರೆ, ಜನರ ಪರವಾಗಿ ಇರ್ತಾರೆ. ಅಂತವ್ರನ್ನ ಮುಖ್ಯಮಂತ್ರಿ ಬಯಸೋದು ಸ್ವಾಭಾವಿಕವಾಗಿ ಎಲ್ಲರೂ ನೀವು ಬಯಸೋದು ಅದೇ ವಿಚಾರ. ನಿನ್ನೆ ನೀವು ಏನ್ ಹೇಳಕ್ ಹೊಂಟ್ರಿ? DK ಬಯಸಲ್ಲ. ಇಲ್ಲ, ಆ ರೀತಿ ಉದ್ದೇಶ ನಮ್ದು ಅದಲ್ಲ. ಈಗ ಜಾತಿ ವರದಿಯನ್ನ ಜಾರಿ ಮಾಡುವವರಿಗೆ ಸಿದ್ದರಾಮಯ್ಯನವ್ರು ಇರ್ಲಿ ಅನ್ನುವಂತ ಒಂದು ಭಾವನೆ ನಮ್ದು. ವಿರೋಧ ಇಲ್ಲ. ಅವ್ರು ಟೈಮ್ ಎಲ್ಲಿ ಉಳಿದ್ರಿ ಈಗ ಅಲ್ಲಿ ಎಲ್ಲರೂ ಸಮಾಧಾನ ಮಾಡ್ಬೇಕಲ್ಲ. ಅದನ್ನೇ ಮಾಡ್ಬೇಕೀಗ. ಉದ್ದೇಶ ಅಲ್ಲ, ಅವಕಾಶ ಇರುತ್ತೆ, 2028ಕ್ಕೆ ಅವಕಾಶ ಇರುತ್ತೆ. ಅದನ್ನ ಅವರು ಈಗ ನಿನ್ನೆ ನಡೆದಂತಹ ಒಂದು ಸಾಮಾಜಿಕ ಜಾಲತಾಣದಲ್ಲಿ ಎಲ್ಲಾ ಕಡೆ ಚರ್ಚೆ ನಡೆದಿರ್ತಕ್ಕಂಥದ್ದು ನಮ್ಮನ್ನ ಮೂಲಗಳ ಪ್ರಕಾರ, ರಮೇಶ್ ಅವರವರು ಜಿ ಪರಮೇಶ್ವರ್ ಅವರನ್ನ ಮುಖ್ಯಮಂತ್ರಿ ಮಾಡಬೇಕು. ಒಂದ್ ವೇಳೆ ನಾನೇನಾದ್ರೂ ರಾಜೀನಾಮೆ ಕೊಟ್ರೆ ಜಿ ಪರಮೇಶ್ವರ್ ಅವ್ರನ್ನ ಮಾಡಬೇಕು ಅಂತ ಬೇಡಿಕೆ ಇಟ್ಟಿದ್ದಾರೆ ಅಂತ ಒಂದು ಚರ್ಚೆ ನಡೀತಾ ಇದೆ. ಅದು ವಿಚಾರ ನಮಗ್ ಗೊತ್ತಿಲ್ಲ ಸರ್. ಅದು ಹೈಕಮಾಂಡ್ ಮಟ್ಟದ ವಿಚಾರ ಮಾಡ್ಲಿಕ್ಕೆ ನಾವು ಬಹಳ ಸಣ್ಣವರು. ಅಲ್ಲ, ಒಳಗಡೆ ಚರ್ಚೆ, ಒಳಗಡೆ ಇಂಡೋರ್ ಚರ್ಚೆ ಆಗಿದೆ, ಹೊರಗಿನ ಬಂದೇ ಇಲ್ಲ ಅದು. ಅದು ಆ ದೊಡ್ಡ ಮಟ್ಟದ ಅದು ನಾವು ನಾವು ಹೈಕಮಾಂಡ್ಗೆ ಬಿಟ್ಟಿರಂತ ವಿಷಯ ಅದ. ಒಳಗೆ ಏನೇನ್ ಚರ್ಚೆ ಆಗೈತಿ, ಹೊರಗೆ ಇದು ಕ್ಲಿಯರ್ ಇಲ್ಲ ಅದ. ಅಂತ ದೊಡ್ಡ ನಮ್ಗೆ ಗೊತ್ತಿಲ್ಲದ ವಿಚಾರ. ಏನು ಇಲ್ಲಿ ತನಕ ನಾವು ನೋಡಿದ್ದು ನ್ಯೂಸ್ ಅಥವಾ ಓದಿದ್ದು ಪತ್ರಿಕೆ ಮೂಲಕ ಇದು ಎಲ್ಲಿ ಗೊತ್ತಾಗಿಲ್ಲ ಸರ್. ಅದು ಇಲ್ಲಿ ಬರೋ ತನಕ ನಾವು ನ್ಯೂಸ್ ಜೊತೆ ಕಂಟಿನ್ಯೂ ನೋಡ್ತಾನೆ ಬಂದೀವಿ. ಇದು ರಾಜ್ಯಪಾಲ ಸಮಯಕ್ಕೆ ಹಿಡಿದು ನಮ್ಗೆ ಗೊತ್ತಿಲ್ಲ, ಇನ್ಮೇಲೆ ಏನ್ ಬೆಳವಣಿಗೆ ಗೊತ್ತಿಲ್ಲ. ಒಟ್ಟಾರೆ ನಮ್ಮ ಅಭಿಪ್ರಾಯ ಇಷ್ಟಿದೆ: ಜಾತಿ ಗಣತಿ ಅನುಷ್ಠಾನ ಮಾಡೋ ಸಲುವಾಗಿ ಸಿದ್ದರಾಮಯ್ಯರಿಗೆ ಇನ್ನೂ ಅವಕಾಶ ಕೊಡ್ಬೇಕು ಅಂತ ವಿನಂತಿ ನಮ್ದು ಅಷ್ಟೇ. ಈಗ ಕುರುಬ ಸಮುದಾಯ ಅಂದ್ರೆ ಸಿದ್ದರಾಮಯ್ಯ ಅವರನ್ನ ಕೆಳಗಿಳಿಸಿದ್ರೆ ಅಥವಾ ರಾಜೀನಾಮೆ ತಗೊಂಡ್ರೆ ಕುರುಬ ಸಮುದಾಯದ ನಿರ್ಧಾರ ಏನಿರಬಹುದು? ಇಲ್ಲ ಸರ್, ಇದು ಬರೀ ಸಿದ್ದರಾಮಯ್ಯ ಒಂದು ಜಾತಿ ಲೀಡರ್ ಏನಲ್ಲ. ಅಲ್ಲಲ್ಲ, ಈಗ ಒಂದ್ ಜಾತಿ ಅಲ್ಲ ನಿಜ. ಕುರುಬ ಸಮುದಾಯಕ್ಕೆ ಬಹಳಷ್ಟು ನೋವಾಗುತ್ತೆ. ಆ ನಿಟ್ಟಿನಲ್ಲಿ ಕೊಡಬಾರ್ದು, ಇದು ನಾಳೆ ಈಗ ಕಾಂಗ್ರೆಸ್ಗೆ ಒಂದು ಸಮಸ್ಯೆ ಆಗುತ್ತೆ ಅಂತಕ್ಕಂಥದ್ದು ಸಾಮಾಜಿಕ ಚರ್ಚೆ ನಡೀತಾ ಇದೆ. ಸರ್, ಈಗ ಅಹಿಂದದಲ್ಲೇ ಕುರುಬರು ಬಂದ್ರು. ಅಹಿಂದ ಸ್ವಲ್ಪ ಬೇಜಾರಾಗ್ತದೆ ಅಂತ ಒಳಗೆ ಅದೇನು ಅಹಿಂದ ಕುರುಬರು ಬಿಟ್ಟಿಲ್ಲ, ಕುರುಬರು ಅಹಿಂದ ಬಿಟ್ಟಿಲ್ಲ. ಸ್ವಾಭಾವಿಕವಾಗಿ ನಮ್ಮ ಪರ ಧ್ವನಿ ಎತ್ತಂತ ಒಂದು ಅವಕಾಶ ಇತ್ತು, ಸಂದರ್ಭ ಇತ್ತು, ನಮ್ಮ ಪರ ಕಾರ್ಯಗಳನ್ನ ರೂಪಿಸಂತ ಇದ್ರು. ಅದು ಅಂತೇಳಿ ಸ್ವಲ್ಪ ಬೇಜಾರಾಗೋದು ಬೇಜಾರಾಗುತ್ತೆ. ಸ್ವಾಭಾವಿಕ.